ಎರಡನೇದು ಕೋಟಿಗಟ್ಟಲೆ ಕೆಲಸ ತಗೊಂಬಂದು MLA ಅವ್ರ ಹತ್ರ ಇವ್ನು ಮಾಡಿಲ್ವಾ ಅಂತಾರೆ. ನಾನು ಇದುವರೆಗೂ ಕೋಟಿಗಟ್ಟಲೆ ಬೇಡ, ಕೇವಲ 10,000 ರೂಪಾಯಿ ಅನುದಾನ ಸಹ ಶಾಸಕರ ಹತ್ರ ಹೋಗಿ ತಗೊಂಬಂದು ನಾವು ಮಾಡಿಲ್ಲ. ಯಾವುದಾದ್ರೂ ಇದ್ದರೆ ನಾನು ಈ ಗ್ರಾಮನೇ ಬಿಟ್ಟು ಹೊರಟೋಗ್ಬಿಡ್ತೀನಿ. ತಾವರೆಕೆರೆ ಗ್ರಾಮನೇ ಬಿಟ್ಟು ಖಾಲಿ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಕೇವಲ 10,000 ರೂಪಾಯಿ ಅನುದಾನನ ಶಾಸಕರ ಹತ್ರ ಏನಾದರೂ ನಾನು ತಗೊಂಬಂದು ತಾವರೆಕೆರೆ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಿದರೆ ಬಿಟ್ಟು ಹೋಗೋಕ್ಕೆ ರೆಡಿ ಇದ್ದೀನಿ. ಅವರು ನನಗೇನು ಕೊಟ್ಟಿಲ್ಲ, ಬೇಕಾದ್ರೆ ಶಾಸಕರೇ ಹೇಳಿ ಇದನ್ನು. ನಾನು ಆನಂದ ಬಂದಿದ್ದ ನನ್ನ ಹತ್ರ ಒಂದು 10 ಲಕ್ಷ ಕೆಲಸ ಮಾಡೋನೆ ಅಂತ ಅವರು ಬೇಕಾದ್ರೆ ಹೇಳಿ, ಏನು ತೊಂದರೆ ಇಲ್ಲ. ಇದು ನಿಮಗೆ ಸಾಕ್ಷೀಕರಣ ಮಾಡ್ತಾ ಇರೋದು. 10 ರೂಪಾಯಿ ಕೆಲಸನೂ 10,000 ರೂಪಾಯಿ ಕೆಲಸನೂ ಶಾಸಕರಿಂದ ತೊಗೊಂಡು ನಾವು ಮಾಡಿಲ್ಲ. ಹಲವಾರು ಕೆಲಸ ಕಾರ್ಯಗಳು ಮಾಡಿದ್ದೀರಿ, ಇಲ್ಲ ಅಂತಲ್ಲ. ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು ನರಸಿಂಹಮೂರ್ತಣ್ಣವರು, ಅವ್ರ ಲೆಟ್ರ್ ತಗೊಂಬಂದು ಕೆಲಸ ತಂದಿದ್ದೀವಿ. ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು ರತ್ನಮ್ಮ ಮಂಜುನಾಥ್ ಅವರು, ಅವ್ರ ಲೆಟ್ರ್ ತಗೊಂಬಂದು ಕೆಲಸ ಮಾಡಿದ್ದೀವಿ. ಚಂದ್ರಮ್ಮ ಮುನಿಯಪ್ಪ ಅವರು ಚೆನ್ನನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು, ಅವ್ರ ಲೆಟ್ರ್ ತಗೊಂಬಂದು ಕೆಲಸ ಮಾಡಿದ್ದೀವಿ. ರಾಧಿಕಾ ರಮೇಶ್ ಅಂದ್ಬಿಟ್ಟು ಅವ್ರ ಲೆಟ್ರ್ ತಗೊಂಬಂದು ಕೆಲಸ ಮಾಡಿದ್ದೀವಿ. ಗಾಳಿ ಹನುಮಕ್ಕ ಅವ್ರು ಈಗ ಚೇರ್ಮನ್ ಆಗಿದ್ರಲ್ಲ ಓದ್ತತಿ, ಅವ್ರ ಭಾಗದಲ್ಲಿ ನಾವು ಕೆಲಸ ಅವ್ರ ಲೆಟ್ರಲ್ಲಿ ಕೆಲಸ ತಗೊಂಡು ಮಾಡಿರೋದು. ಸಾಹೇಬ್ರು ಲೆಟ್ರ್ ಹಾಕಿ ಯಾವುದೇ ಕೆಲಸನೂ ನಾವು ಮಾಡಿಲ್ಲ. 10,000 ರೂಪಾಯಿನೂ ಸಾಹೇಬ್ರ ಹತ್ರ ಕೆಲಸ ತೊಗೊಂಡು ನಾವು ಮಾಡಿಲ್ಲ. ವಿನಾಕಾರಣ ಇವರು ಆನಂದು ಇನ್ನೊಂದು ಆಪಾದನೆ ಮಾಡಿದ್ದಾರೆ. ಈ ಆನಂದು ನಾಗೇಶು ಸೇರಿಕೊಂಡು ಊರನ್ನ ಶಾಂತವಾಗಿರೋ ಊರನ್ನ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಏನು ಸರ್ ಅದು? ಅಶಾಂತಿ ಮೂಡಿಸ್ತವ್ರೆ ಅಂತ. ಯಾವುದಾದ್ರೂ ಅಶಾಂತಿ ಮೂಡಿಸೋ ಕೆಲಸ ಏನಾದರೂ ನಾವು ಇಬ್ಬರು ಮಾಡಿದರೆ ಅದನ್ನು ಗುರುತುಕರವಾಗಿ ತೋರಿಸ್ಬೇಕು. ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಪಾಪ ಅಮಾಯಕರು ಯಾರೋ ಪಾಪ ನಾಗೇಶು ನಮ್ಮಂಥವ್ರು ಇದ್ದೀವಿ ಅಂತ ಆಪಾದನೆ ಮಾಡೋದ್ರ ಬದಲು ಇವರು ಏನು ಅಭಿವೃದ್ಧಿ ಮಾಡೋರೆ ಅನ್ನೋದು ಇವ್ರು ಹೇಳಬೇಕು. ಆಮೇಲೆ 20 ವರ್ಷದಿಂದ ನಾನು ಸೋತಿ ಮನೇಲಿ ಕೂತಿದ್ದೆ. 20 ವರ್ಷ ಆದಮೇಲೆ ನನ್ನನ್ನು ಇವರೇ ಕರ್ಕೊಂಡೋಗಿ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು ಅಂತಾರಲ್ವಾ. 20 ವರ್ಷ ಯಾಕೆ ತಾವರೆಕೆರೆ ಜನ ಇವ್ರನ್ನ ಕೈ ಹಿಡೀಲಿಲ್ಲ? ಇವರು ಒಳ್ಳೆ ಗುಣ ನೋಡ. ಜನಗಳಿಗೆ ಅರ್ಥ ಆಗಿತ್ತು ಕೆಂಪೇಗೌಡರನ್ನ ಚುನಾಯಿತರನ್ನ ಮಾಡಿದ್ರೆ ಏನು ಗತಿ ಆಗ್ತದೆ ತಾವರೆಕೆರೆಯಲ್ಲಿ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ 20 ವರ್ಷ ಅವ್ರನ್ನ ಯಾರೂ ಚುನಾಯಿತರ ಮಾಡಲಿಲ್ಲ. ಇವ್ರು ಪ್ರಥಮ ಬಾರಿ ಚುನಾವಣೆಗೆ ನಿಂತಿದ್ದು ಸ್ಕೂಟ್ರ್ ಗುರ್ತಲ್ಲಿ MBT ಮೂರ್ತಣ್ಣವ್ರ ಮೇಲೆ. ಅವತ್ತು ನಮ್ಮ ಕುಟುಂಬದವ್ರು ಇವ್ರಿಗೆ ಸಹಾಯ ಮಾಡಿದ್ರು, ಆದರೂ ಸೋತರು. ಅವತ್ತು ನಂದು ಓಟಿನ ಪವರೇ ಇರಲಿಲ್ಲ. ಇವ್ರು ಮತ್ತೆ ಸದಸ್ಯರಾಗಬೇಕು ಅಂದರೆ ನನಗೆ ಓಟಿನ ಪವರ್ ಬಂದು ನಾನು ಗೆದ್ದು ನನ್ನ ವಾರ್ಡಲ್ಲಿ ನಾನು ಬಿಟ್ಕೊಟ್ಟೆ ಇವರು ಮೆಂಬರ್ ಆಗಿರೋದು. ಅಂಥವ್ರಿಗೂ ಮೆಂಬರ್ ಆಗೋಕ್ಕೆ ಆಗಲಿಲ್ಲ. ಇವರು ಇದುವರೆಗೂ ಏನಾದರೂ ಆಗಿದ್ದಾರೆ ಅಂದರೆ BJP ಭಾರತೀಯ ಜನತಾ ಪಾರ್ಟಿಗೆ ಬ್ರೆಡ್ ಮಂಜಣ್ಣವರು ನರಸಿಂಹಮೂರ್ತಣ್ಣವರು ಗ್ರೂಪಿಗೆ ಬಂದಾದ ಮೇಲೆ ಇವ್ರು ಹಿಂದೆ ಒಂದು ಸ್ವಲ್ಪ ತಿರುಗಿ ನೋಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಎಷ್ಟು ಏನಾದರೂ ಗೆದ್ದಿದ್ನ ಅಂತ. ಈ ಹಿಂದೆ ಒಂದು ಸತಿ ಅವ್ರ ಮನೆಯವ್ರ ಸದಸ್ಯರಾದರು. ಅವ್ರ ಮನೆಯವ್ರ ಸದಸ್ಯರಾಗಿದ್ದು ಯಾವ ರೀತಿ ಬೂದಾಳಲ್ಲಿ ಹೋಗಿ ಡೀಲಿಂಗ್ಸ್ ಮಾತಾಡ್ಕೊಂಬಂದರು. ಇದೇ ನರಸಿಂಹಮೂರ್ತಿಯವರು ಬ್ರೆಡ್ ಮಂಜಣ್ಣವ್ರ ಮನೆಯವ್ರನ್ನ ಸೆಕೆಂಡ್ ಬ್ಲಾಕಲ್ಲಿ ತೆಗಿಯಂಗೆ ಅವ್ರು ತೆಗ್ಸಿ ಇವ್ರು ಚುನಾಯಿತರಾದರು. ಅಂಥವ್ರಿಗೂ ಇವ್ರಿಗೆ ಅಧಿಕಾರನೇ ಕೊಟ್ಟಿರಲಿಲ್ಲ ಜನ. ಯಾಕೆ ಕೊಟ್ಟಿರಲಿಲ್ಲ ಹೇಳಿ? ಇವ್ರ ಕಲ್ಯಾಣ ಗುಣ ನೋಡಿ ಕೊಟ್ಟೇ ಇರಲಿಲ್ಲ. ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡೋದ್ರ ಬದಲು, ಇನ್ನೊಬ್ಬರ ಬಗ್ಗೆ ಇದು ಮಾಡೋದ್ರ ಬದಲು ನಾವೇನು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು ಅವರು.